ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕರಿಬೇವು ಅಂದರೆ ಸಾಕು ಊಟ ಮಾಡುವಾಗ ಪಕ್ಕದಲ್ಲಿ ಎತ್ತಿಟ್ಬಿಡ್ತಾರೆ. ಆದರೆ ಕರಿಬೇವಿನ ಸೊಪ್ಪಿನ ಎಷ್ಟೊಂದು ಆರೋಗ್ಯಕರ ಪ್ರಯೋಜನಗಳು ತುಂಬ ಜನ ಗೊತ್ತೇ ಇಲ್ಲ. ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉಬ್ಬರ, ಕೂದಲು ಇರೋದು, ಬ್ಲಡ್ ಶುಗರ್ ಕಡಿಮೆ ಮಾಡುತ್ತೆ, ವಿಟಮಿನ್ ಎ ಬಿ ಸಿ ಇರುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ, ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು. ಇಷ್ಟೆಲ್ಲ ಪ್ರಯೋಜನಗಳಿದೆ ಅಲ್ವಾ. ಸೊ ಈ ಹೆಲ್ದಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 2 ಕಪ್ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಕಾಯಿನ ತೊಗೊಂಡಿದ್ದೀನಿ. 1 ಇಂಚು ಶುಂಠಿನ ತೊಗೊಂಡಿದ್ದೀನಿ. 1 ಇಂಚು ಚಕ್ಕೆನ ತೊಗೊಂಡಿದ್ದೀನಿ. 3 ಹಸಿಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ನೀವು ಒಣಮೆಣ್ಸಿಕಾಯಿ ಕೂಡ ಹಾಕ್ಕೋಬೋದು. 3 ಲವಂಗ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಆಗೋಷ್ಟು ಕರಿಮೆಣಸನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣನ್ನ ತೊಗೋತಾಯಿದ್ದೀನಿ. ಜಾಸ್ತಿ ತೊಗೊಂಡಿಲ್ಲ, ಒಂದು ಸ್ವಲ್ಪ ತೊಗೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಕಾಳನ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ತೀರಾ ನುಣ್ಣಗೂ ರುಬ್ಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೋಡ್ತಾ ಇರ್ಬೋದು, ಇಷ್ಟು ತರಿಯಾಗಿದೆ. ಇದಾದಮೇಲೆ ನಾನು ಇಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಸ್ವಲ್ಪ ಆಯಿಲ್ನ ಹಾಕ್ತಾಯಿದ್ದೀನಿ. 2-3 ಟೇಬಲ್ ಸ್ಪೂನ್ ಇದೆ ಅಷ್ಟೇ. ಕಾದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಲೆಬೀಜ ಮತ್ತು ಬ್ಯಾಡಗೆ ಮೆಣಸಿಕಾಯಿ ಮತ್ತು ಉದ್ದಿನ ಬೇಳೆ, ಹೆಸರುಬೇಳೆ, ಇದಿಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನೂ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಎಣ್ಣೆಲೇ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಟೇಸ್ಟ್ ಅಂದರೂ ತುಂಬಾ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪಲ್ಲಿ ಈ ಥರ ಒಂದು ಬ್ರೇಕ್ಫಾಸ್ಟ್ ಮಾಡ್ಬೋದಾ ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಮತ್ತು ಕಂಡುಹಿಡಿಯೋಕ್ಕೂ ಆಗಲ್ಲ ಕರಿಬೇವಿನ ಸೊಪ್ಪಿಂದ ಇದನ್ನು ಮಾಡಿರೋದು ಅಂತ ಹೇಳಿಬಿಟ್ಟು. ಅಷ್ಟು ಚೆನ್ನಾಗಿರುತ್ತೆ. ಸೊ ನಾನೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಒಂದು ಮಸಾಲೆನ ಹಾಕ್ತಾಯಿದ್ದೀನಿ. ನಾನು ಯಾಕೆ ತುಂಬ ತರಿಯಾಗಿ ರುಬ್ಕೋಬಾರ್ದು ಅಂತ ಹೇಳಿದೆ ಅಂದರೆ, ನೀವೇನಾದರೂ ತುಂಬ ತರಿಯಾಗಿ ರುಬ್ಕೊಂಡ್ರಂತೂ ಆ ಒಂದು ಏನೇನು ಮಸಾಲೆ ಹಾಕಿರ್ತೀವಿ ಅದು ಬಾಯಿಗೆ ಸಿಗ್ತಾ ಇರುತ್ತೆ. ಸೊ ಫುಲ್ಲು ಒಂದು 80% ರುಬ್ಕೊಂಡು ಒಂದು 20% ತರಿ ಇರಬೇಕು. ಆವಾಗ ತಿನ್ನೋಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಮಸಾಲೆ ಇರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು, ನಾನು ತುಂಬ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ. ನೀವು ತುಂಬ ಜಾಸ್ತಿ ನೀರು ಹಾಕ್ಕೊಂಡ್ರೆ ನೀವು ಅದು ನೀರೆಲ್ಲ ಇಂಗೋವರೆಗೂ ನೀವು ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ. ಸೊ ನೋಡಿಕೊಂಡು ಸ್ವಲ್ಪ ಬೇಯಬೇಕಲ್ವಾ, ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದನ್ನು ನೀವು ಒಂದು 2-5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನೀವು ಫ್ರೈ ಮಾಡ್ತಾಯಿದ್ರೆ ನೋಡಿ ಈ ಥರ ತಳ ಬಿಟ್ಬಿಡುತ್ತೆ. ಈ ಥರ ತಳ ಬಿಟ್ಟರೆ ಅದು ಪರ್ಫೆಕ್ಟಾಗಿದೆ ಅಂತಲೇ ಅರ್ಥ. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ. ನೀವು ಇಲ್ಲಿ ಸಾಲ್ಟ್ ಆಲ್ರೆಡಿ ನಾನು ಹಾಕಿರೋದ್ರಿಂದ ಇಲ್ಲಿ ಯಾವುದೇ ಥರ ನಾನು ಸಾಲ್ಟ್ ಏನು ಯೂಸ್ ಮಾಡಿಲ್ಲ. ಇದಕ್ಕೆ ನೀವು ಈರುಳ್ಳಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿ ಹಾಕಿಲ್ಲ, ಹಾಗೇನೋ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ನಾನಿಲ್ಲಿ ಬಿಸಿ ಅನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದು 1/2 ಅವರ್ ಮುಂಚೆನೇ ಅನ್ನ ಮಾಡಿ ರೆಡಿ ಇಟ್ಕೊಳ್ಳಿ. ಏಕೆಂದರೆ ಬಿಸಿ ಅನ್ನ ಹಾಕೋದ್ರಿಂದ ಸ್ವಲ್ಪ ಮುದ್ದೆ ಥರ ಆಗುತ್ತೆ. ಆದ್ರೂ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬಿಸಿ ಅನ್ನದಲ್ಲೇ ಮಿಕ್ಸ್ ಮಾಡಿಕೊಂಡ್ರು ಇದನ್ನು 5 ನಿಮಿಷ ಎತ್ತಿಟ್ಬಿಡಿ. ಆವಾಗ ಅದಾಗೆ ಅದು ಉದ್ರದಾಗ ಆಗಿರುತ್ತೆ. ಸೊ ನೀವೇ ನೋಡಿದ್ರಲ್ವ ಎಷ್ಟು ಸಿಂಪಲ್ಲು, ಎಷ್ಟು ಒಂದೊಳ್ಳೆ ಹೆಲ್ದಿ ರೆಸಿಪಿ ಅಂತ ಹೇಳಿ. ಸೊ ಯಾಕೆ ತಡ ಮಾಡ್ತಾ ಇದ್ದೀರಾ, ಈ ಒಂದು ಹೆಲ್ದಿ ರೆಸಿಪಿನ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡಿ. ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.